ಗೈಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಳ್ತಾ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದೀರಿ. ಸೊ ಚಾನಲ್ಗೆ ಹೊಸಬ್ರಾಗಿದೆ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ ಆಯ್ತಾ, ಇದು ನಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇವತ್ತಿನ ಟಾಪಿಕ್ ಏನಂತ ನಿಮ್ಗೆ ಗೊತ್ತು, ಪ್ಯೂರ್ ರಿಸಲ್ಟ್ ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಟೈಮ್ ಆಗ್ತಾ ಇದೆ ಪ್ಯೂರ್ ರಿಸಲ್ಟ್ ಬರ್ಲಿಕ್ಕೆ. ಸೊ ನನಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಜನ ಇದಕ್ಕೋಸ್ಕರ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀರಾ ಅಂತ. ಇದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಒಂದು ಈಸಿ ಟೆಕ್ನಿಕ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ರಿಸಲ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ನೋಡ್ಕೊಳ್ಬಹುದು. ಸೊ ನನ್ನ ಸ್ಕ್ರೀನ್ ಮೇಲೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕಂತ ನೀವು ಆ ಸ್ಟೆಪ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಆಯ್ತಾ. ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ನ ಓಪನ್ ಮಾಡಿಬಿಟ್ಟು ಅಲ್ಲಿ KERRresults.nic.in ಅಂತ ಸರ್ಚ್ ಮಾಡಿ. ಸೊ ನೆಕ್ಸ್ಟ್ ಅಲ್ಲಿ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ದ್ವಿತೀಯ PUC ಫಲಿತಾಂಶ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಕರೆಕ್ಟ್ ಆಗಿ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಕಾಂಬಿನೇಷನ್ ಯಾವ್ದಿದೆ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ನಿಮ್ದು ಯಾವ ಕಾಂಬಿನೇಷನ್ ಇದೆಯೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ವಿಷಯ ಬಂದ್ಬಿಟ್ಟು ಎಲ್ಲರಿಗೂ ಒಂದೇ ಟೈಮಲ್ಲಿ ರಿಸಲ್ಟ್ ನೋಡಕ್ ಆಗೋದಿಲ್ಲ. ಸೊ ಯಾಕಂದ್ರೆ ಹತ್ತತ್ರ 8 ಲಕ್ಷ ಜನ ಎಕ್ಸಾಮ್ನ ಬರ್ದಿರ್ತಾರೆ ಆಯ್ತಾ. ಸೊ ಎಕ್ಸಾಂಪಲ್ಗೆ ಹೇಳೋದಾದ್ರೆ 1 ಗಂಟೆಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತೀನಿ ಅಂತ ಗೌರ್ಮೆಂಟ್ ಅವರು ಹೇಳಿದ್ರೆ, ಸೊ ಒಂದೇ ಸಮಯ ಎಲ್ಲರೂ ಕೂಡ ಸರ್ವರ್ ಒಳಗಡೆ ನುಗ್ಗಿಬಿಡ್ತಾರೆ. ಅವಾಗ ಸರ್ವರ್ ಬಿಸಿ ಆಗುತ್ತೆ, ಅವಾಗ ನಿಮ್ಗೆ ನೋಡ್ಕೊಳಕ್ ಆಗೋದಿಲ್ಲ. ಸೊ ಇದಕ್ಕೆ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಹಾಕಿದ್ರೆ ಬರೋದಿಲ್ಲ, ಲೋಡಿಂಗ್ ಆಗುತ್ತೆ, ಮತ್ತು ಪುನಃ ರೀಟ್ರೈ ಕೂಡ ಕೇಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಇದು ಫೇಸ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಬೇಗ ಸಿಕ್ಬಿಡ್ತಂದ್ರೆ ನಿಮಗೆ ಲಕ್ ಆಯ್ತಾ, ಅಥವಾ ನಿಮ್ಗೆ ಒಂದು 2-3 ಗಂಟೆ ಮತ್ತು ತಾಗುತ್ತಾಯ್ತಾ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ರಿಸಲ್ಟ್ ಸಿಗುತ್ತೆ. ಸೊ ಎಲ್ಲರೂ ನಿಮ್ಮ ರಿಸಲ್ಟ್ನ ನೀವು ನೋಡ್ಕೊಳ್ಬೋದು. ಏನು ನಿಮ್ದೇನು ಬ್ಯಾನ್ ಆಗಲ್ಲ, ಅಥವಾ ನಿಮ್ಮ ರಿಸಲ್ಟ್ ಕೂಡ ಸೈಡ್ ಆಗಿಬಿಡೋದು, ನಿಮ್ದು ಬರಲ್ಲ, ಆ ಥರ ಆಗಲ್ಲ. ಸೊ ರಿಜಿಸ್ಟರ್ ನಂಬರ್ನ ಎಂಟ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದ ನಂತರ ನೀವು ಕಾಂಬಿನೇಷನ್ನ ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಮತ್ತೊಂದು ವಿಷಯ ಏನಂದರೆ, ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು ಇವಾಗ 2023 ಸಪ್ಲಿಮೆಂಟ್ರಿ ಎಕ್ಸಾಮ್ನ ಒಂದು ಡ್ಯಾಶ್ ಬೋರ್ಡ್ನ ಅಲ್ಲಿ ತೋರಿಸ್ತಾ ಇದೆ. ಸೊ ರಿಸಲ್ಟ್ ಮುಂಚಿನ ದಿವಸ ಇದನ್ನು ಅಪ್ಡೇಟ್ ಮಾಡ್ತಾರೆ, ಅಲ್ಲಿ 2024 ಅಂತ ಬಂದಿರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಸೊ 1 o'clock ಅಂತ ಕೂಡ ನೀವು 1 o'clockಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ರಿಸಲ್ಟ್ ಏನೇ ಬಂದಿದ್ರು ಕೂಡ ಅದ್ರ ಬಗ್ಗೆ ಹೆಚ್ಚು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇನ್ನೂ 2 ಎಕ್ಸಾಮ್ ಇದೆ ಆಯಿತಾ, ಅದನ್ನು ಕೂಡ ನೀವು ಬರೀಬಹುದು. ಯಾಕಂದರೆ ಇದೇ ನಿಮ್ಮ ಫೈನಲ್ ಆಗಿ ಏನು ಡಿಸೈಡ್ ಮಾಡೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ರಿಸಲ್ಟ್ ನಿಮ್ಮದು ಏನೂ ಕೂಡ ಡಿಸೈಡ್ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಹೋಗ್ಬಿಟ್ಟು ನೋಡಿ. ನಾನು ನೋಡಬೇಕಿದೆ ಆಯಿತಾ, ಅದಕ್ಕೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಹೋಗ್ಬಿಟ್ಟು ನೋಡಿ, ಏನು ಬರುತ್ತೆ ಎತ್ತ ಅಂತ ನೋಡ್ಕೊಳ್ಳಿ, ಬರ್ಕೊಳ್ಬೋದು. ಸೊ ಆಲ್ ದ ಬೆಸ್ಟ್. ನಿಮ್ಮೆಲ್ಲ ರಿಸಲ್ಟ್ ಕೂಡ ಚೆನ್ನಾಗಿ ಬರಲಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿಬಿಟ್ಟು ಹೋಗ್ಬಿಡಿ.